ನಮ್ಮದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಮಲೆಬೆನ್ನೂರು ಹೋಬಳಿ ಆದಪುರ ಗ್ರಾಮ ನಿಟ್ಟೂರು ಪೋಸ್ಟ್ ಸರ್. 4ನೇ ತಿಂಗಳು 29ನೇ ತಾರೀಕು ಅವತ್ತು ಇನ್ಸಿಡೆಂಟ್. ಅವತ್ತು ಕೊಲೆ ಮಾಡಿ ಎಲ್ಲರೂ ಬೀಗ ಹಾಕೊಂಡು ಪಾರಾಗಿದ್ರು ಸರ್. ಅಮ್ಮನ್ನ ಕೊಲೆ ಮಾಡಿ ಈರಮ್ಮ ಅಂತಂದು 46 ವರ್ಷ ಈರಮ್ಮ ಅಂತಂದು ಕೊಲೆ ಮಾಡಿ 3 ಕುಟುಂಬದಸ್ಥರು. ಒಬ್ಬರು ಅವ್ರು ಹೊಡೆಯೋದು ಗಡಿಪಾರು ಮಾಡೋದು, ಇವ್ರು ಹೊಡೆಯೋದು ಹಂಗೆ ಗಡಿಪಾರು ಮಾಡ್ಕೊಂಡು ಇವರು ಇದು ಬೀಗ್ರ ಹತ್ರ ಹೋಗೋದು. ಇದೇ ಥರನೇ ಹಲವಾರು ದಿವಸ ಫೋನ್ ಮಾಡಿ ನಮಗೆ ತಿಳಿಸಿದ್ರು ಕೂಡ ಸುಮ್ಕಿರಪ್ಪ ಊರು ಅಕ್ಕಪಕ್ಕದ ಮನೆ ಅಂತಂದು ಹೇಳಿದ್ರು ಕೂಡ ಯಾವುದೋ ಒಂದು ರಕ್ಷಣೆ ಅಸಲ್ಟ್ ಕೇಸಲ್ಲಿ ಯಾವುದೋ ಒಂದು ಅವ್ರು ಹೊಡೆದ್ರು ಕೂಡ ನಮ್ಮ ಅಮ್ಮನ ಕರ್ಕೊಂಬಂದಿನಿ ಸರ್. CG ಹಾಸ್ಪಿಟ್ಲಿಗೆ ಎಲ್ಲ ಕಡೆ ಕರ್ಕೊಂಬಂದ್ರು ಕೂಡ ಡಿಸ್ಚಾರ್ಜ್ ಕಾರ್ಡ್ ಕೊಡ್ತಾ ಇದ್ದಿಲ್ಲ ಸರ್. ಇಲ್ಲಿ CG ಹಾಸ್ಪಿಟ್ಲ್ನಾಗ ಡಿಸ್ಚಾರ್ಜ್ ಕಾರ್ಡು ಕೊಡ್ತಾ ಇಲ್ಲ. ಹಲ್ಲೆ ಮಾಡಿದ್ರಾ? ಹ್ಞೂ ಸರ್, ನಾನು 3 ತಿಂಗಳಿಂದನೂ ಸತಾಯಿಸ್ತಾರೆ ಸರ್. ಮಲೆಬೆನ್ನೂರು ಅರುಣತಾರ್ ಸರ್, ವಿನಾಯಕ್ ಸರ್ ಸಿಬ್ಬಂದಿ. ಇಂಥ ನಮಗೆ ಒಂಥರ ಊರಲ್ಲಿ ಇರಬೇಕಾ ಬೇಡ ಅನ್ನಂಗೆ ನಮಗೆ ಮರ್ಡ್ರ್ ಮಾಡಿದ್ರು ಸರ್. ಮರ್ಡ್ರ್ ಮಾಡಿದ್ದಾರೆ. ಮಾಡಿದ್ರು. ಇದು ಪಕ್ಕದ ಮನೆ ಅಫ್ಸಾನದಿಂದ ಬಾಗ್ಚರಂಡಿ ಕಾಲದಾಗೆ ಮನೆ ಪಕ್ಕಕ್ಕೆ ಒಂದು ಸೈಟ್ ನಮ್ಮದು ಒಂದು 4 ಅಡಿ ಜಾಗ ಇತ್ತು ಸರ್. ಅದಕ್ಕೋಸ್ಕರ ನಮ್ಮಮ್ಮ ಏನು ಮಾತಾಡ್ತಾ ಇದ್ದಿಲ್ಲ. ಬಾಗ್ಚರಂಡಿಗೆ ಅವನು ಪಕ್ಕದ ಗ್ರಾಮಕ್ಕೆ ಬೂದಳ್ಳಿಗೆ ಹೋಗಿ ಕುಡ್ಕೊಂಬಂದು ಬೀರ್ ಬಾಟ್ಲಿ ಗ್ಲಾಸು ಹೊಡಿತಿದ್ದಕ್ಕೋಸ್ಕರ ನಮ್ಮಮ್ಮ ಕಾಲಿಗೆ ಚುಚ್ಚತ್ತೆ. ಅದಕ್ಕೋಸ್ಕರ ನಮ್ಮಮ್ಮ ಇದ್ಕೊಂಡು ನೋಡಿ ಸ್ವಲ್ಪ ಇದು ಮಾಡ್ಕೊಳ್ರಪ್ಪ ಅಂದಿದ್ದಕ್ಕೋಸ್ಕರ ನಿಂದು ಏನು ಭಾರಿ ಆಯ್ತಾಯ್ತು ಅಲ್ಲಿ ಅಂತಂದು ಎಗ್ಗ ಮಗ್ಗ ಹಿಡ್ಕೊಂಡು ಹೊಡೆದು ಅಲ್ಲೇ ಮೃತಪಟ್ಟಂಗೆ ಗಂಭೀರವಾಗಿ ಸೀರೆ ಹಿಡ್ಕೊಂಡು ಹೇಳ್ದಾರ ಏನು ಹಿಡ್ಕೊಂಡು ಹೇಳ್ದಾರ ಗೊತ್ತಿಲ್ಲ ಸರ್. ಈ ನಮ್ಮ ಅಣ್ಣ ಇದು ಉಳ್ಳೆಳ್ಳೆ ಶಿವಮೊಗ್ಗದಾಗಿದ್ದ ಕೆಲಸ ಮಾಡ್ಕೊಂತ. ಅವ್ನು ಬಂದಿದ್ದು ಒಂದು 2 ದಿವಸಕ್ಕೆ ಇವನ ಮೇಲೆ ಅಪಾರ್ಥನೆ ಓಡಿಸೋಕ್ಕೆ ಮುಂದಿನ ತನಿಖೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ನಿಂತ್ಕೊಂಡು ಅವರು ಒಳಗಡೆ ದುಡ್ಡಿಗೆ ಲಂಚ ಕೊಟ್ಟು ಇದ್ದಿಲ್ಲ ಸರ್. ಮನೆಯಲ್ಲಿ ನಮ್ಮಣ್ಣ ಇದು ಫಂಕ್ಷನ್ಗೆ ಹೋಗಿತ್ತಂತ ಸರ್. ಮೇಲ್ಗಡೆ ಅವನು ಗಾಂಜಾ ಸೇದಿದ್ದಾನೆ ರಾಜಪ್ಪ ಅಂತಂದೇಳಿ. ರಾಜಪ್ಪ ಇದ್ಕೊಂಡು ನಮ್ಮ ಅಣ್ಣನ ಮೇಲೆ ಅವನೇ ಮೇನ್ ಸಾಕ್ಷಿ ಅಂತಂದು ಮಲೆಬೆನ್ನೂರಲ್ಲಿ ಗೌರ್ಮೆಂಟ್ ಇದು ಲ್ಯಾಫ್ಟಿಂಗ್ ಡಾಕ್ಟ್ರ್ ಹತ್ರ ಇವರು ಹೇಳಿದ್ದಾರೆ ಸರ್. ಪ್ರಶಾಂತ್ ಸರ್ ಡಾಕ್ಟ್ರು ಕೇಂದ್ರ ಸರ್ಕಾರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಹೇಳಿದಕ್ಕೋಸ್ಕರ ಅವರು ಬುಕ್ಕಾಗಿ ಎಲ್ಲರೂ ಬಂದು ಇವನ ಮೇಲೆ ನಾವು ಮರ್ಡ್ರ್ ಮಾಡಿದಾರೆ ಅಂತಂದು ಇವನ ಮೇಲೆ ಓರ್ಸೋಕ್ಕೆ ತುಂಬ ಈ ಕೇಸ್ ಮುಚ್ಚಾಕೋಣ, ಇವರು ಮನೆ ಗಡಿಪಾರು ಮಾಡೋಣ, ಸರ್ವನಾಶ ಮಾಡೋಣ ಅಂತಂದು ಸಚಿನ್ ಹನುಮಂತ ಗ್ರಾಮ ಪಂಚಾಯತ್ ಸದಸ್ಯ ನಮಗೆ ಮೋಸ ಮಾಡಿ ನಮ್ಮ ಅಮ್ಮಗೆ ಎಲ್ಲ ಮೋಸ ಮಾಡಿ ಎಲ್ಲ ಕಡೆಗೆ ಎಲ್ಲ ಸಾಹೇಬ್ರ ಹತ್ರ ತಿರುಗಿದೆ ಸರ್. DOSP ಸಾಹೇಬ್ರ ಹತ್ರ ತಿರುಗಿದೆ, ಹರಿಹರ ಸರ್ಕಲ್ ಸಾಹೇಬ್ರ ಹತ್ರನೂ ತಿರುಗಿದೆ, ಮತ್ತು SP ಸಾಹೇಬ್ರ ಹತ್ರನೂ ಹೋದೆ, ಮತ್ತು ಸಮಾಜ ಇಲಾಖೆ ಬೋಯ್ ಸಂಘದ ಇಲಾಖೆ ಹತ್ರನೂ ಹೋದೆ. ಎಲ್ಲಿ ರಕ್ಷಣೆ ಸಿಗಲಿದ್ದಕ್ಕೋಸ್ಕರ ನನಗೆ ತಲೆ ಕಟ್ಬಿಡ್ತು ಸರ್. ನಿನ್ನೆ ಹೋಗಿ ಮಲೆಬೆನ್ನೂರು ಠಾಣೆಗೆ ವೀಡಿಯೋ ಮಾಡ್ಕೊಂಡು ಇದು ಸರ್ ರಕ್ಷಣೆ ಕೊಡ್ತೀರಾ ಏನು ನಮಗೆ ಏನು ಮಾಡ್ತೀರಿ ಸರ್, ನಾವು ಬಡ ಕುಟುಂಬದವರು ಇಡೀ ಊರೇ ಒಂದು ಕಡೆಗೆ ಆಗಿದ್ದಾರೆ, ನಮ್ಗೆ ಹೆಂಗೆ ನೀವೇ ಇದು ದೇವ್ರಂತ ಬಂದರೆ ಎಲ್ಲರ ಹಾಸ್ಪಿಟ್ಲಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ದೇವ್ರಂತ ಬಂದರೆ ಹಾಸ್ಪಿಟ್ಲಿಗೆ ನೀವು ಅಂತಂದು ಪ್ರಶಾಂತ್ ಸರ್ ಡಾಕ್ಟ್ರಿಗೆ ಹೇಳಿ ಸರ್. ಕೇಸ್ ಆಗಿದ್ದು ಮಲೆಬೆನ್ನೂರು ಠಾಣೆಯಲ್ಲಿ ಸರ್. ಅವರು ಅನುಮಾನಾಸ್ಪದವಾಗಿ ಅಂತಂದು ಅವರೇ ಮಾಡ್ಕೊಂಡಾರೆ ಸರ್. ನನ್ನ ಹತ್ರ ವೀಡಿಯೋ ಐತಿ, ಫೋಟೋ ಐತೆ. ವಿನಾಯಕ್ ಸರ್ ಸಿಬ್ಬಂದಿಗೆ ಸ್ವಲ್ಪ ಏನು ಬುಕ್ ಆಗಿದ್ದಾರೆ ಅಮೌಂಟಿಗೆ ಗೊತ್ತಿಲ್ಲ ಸರ್. ಅವರೇ ಕಂಪ್ಯೂಟರ್ ಮುಂದೆ ಹಿಂಗೆ ತೋರಿಸ್ತಾರೆ ಸರ್, ಅವರೇ ತೋರಿಸೋದು. ನಾವು ಹೋದರೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಹಂಗೆ ಆವೇಶ ಶಬ್ದಗಳು. ರಾತ್ರಿ ನಾವು ಅಲ್ಲಿ ಠಾಣೆಗೆ ಹೋಗಿ ವೀಡಿಯೋ ಮಾಡ್ಕೊಂಡೀವಿ ಸರ್. ವೀಡಿಯೋ ಮಾಡ್ಕೊಂಡು ಇಸ ಕುಡಿತೀವಿ ಸರ್, ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂತಂದಿದ್ದಕ್ಕೆ ಕುಡಿಯೋಗಿ ನಿಂದು ಎಲ್ಲಿಗೆ ಹೋಗಿ ನಡೆಸು ಹಂಗೆ ಹಿಂಗೆ ಅಂತಂದು ನಿಂದು ಏನು ನಡೆಯಲ್ಲ ಹಂಗೆ ಹಿಂಗೆ ಅಂತಂದು ಹೇಳಿದ್ರು ಸರ್. ನಾನು ಅದಕ್ಕೋಸ್ಕರ ನಾನು ಅಲ್ಲಿ ಠಾಣೆಯಲ್ಲಿ ವೀಡಿಯೋ ಮಾಡ್ಕೊಂಬಂದು ಆಮೇಲೆ ನಾನು ಇದು ನಮ್ಮ ಹೊಲ್ದಾಗ ಬಂದು ನಮ್ಮ ಅಮ್ಮನ ತಗೊಂಡು ನಾನೇ ಬಂದೀನಿ ಸರ್. ಅವರು ಮೋಸ ಮಾಡಿದಕ್ಕೋಸ್ಕರ ಕಠಿಣ ಶಿಕ್ಷೆ ಅದೇನು ನ್ಯಾಯ ಅನ್ಯಾಯ ಅದು ಯಾರಿಗಿರ್ತದೆ ಅಂತಂದು ನಾನೇ ತಗೊಂಬಂದಿನಿ ಸರ್. ಅಲ್ಲಿ ವೀಡಿಯೋ ಮಾಡ್ಕೊಂಡು ಸರ್ ಅಲ್ಲಿ ಕನ್ಸರ್ಟ್ ಆಗಿ ನಾವು 8:15 ಹೋದ್ವಿ ಸರ್. ಆಮೇಲೆ 9 ಗಂಟೆ 10 ಗಂಟೆ ಆಯ್ತು ಸರ್ ಅಲ್ಲಿ ಬಾಡಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ತಗೊಂಬರೋಕ್ಕೆ. ಇದು ಬೆಡ್ಶೀಟ್ ಸರ್, ಬೆಡ್ಶೀಟ್ನಾಗೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಅನ್ನೋಷ್ಟೊತ್ತಿಗೆ ಒಂದು 10 ಗಂಟೆ ಆಯಿತು. 10:15 ಅನ್ನೋಷ್ಟೊತ್ತಿಗೆ ಇದು ಅಲ್ಲಿ ಜಾಗ ಬಿಟ್ಟು ಸರ್ ಬೈಕ್ನಾಗೆ ಶವ ಸೇರ್ಸ್ಕೊಂಡು ಬರ್ತಾಯಿದ್ವಿ ಸರ್. ಮತ್ತು ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಒಂದು 2 ಗಂಟೆ ಆಯ್ತು ಸರ್. ರಾತ್ರಿ ಒಂದು ಬೈಕ್ನಾಗ 1:15 ಹೆಚ್ಚು ಕಮ್ಮಿ 1:15 ಅಷ್ಟೊತ್ತಿಗೆ ಬಂದ್ವಿ. ಆ ಇನ್ಸಿಡೆಂಟಲ್ಲಿ ಅಲ್ಲಿ ರೋಡ್ನಾಗೆ ಯಾರೋ ಅಣ್ಣರು ಪಬ್ಲಿಕಲ್ಲಿ
ನಿಂದಿರ್ಸಿದ್ರು ಸ್ವಲ್ಪ ಸ್ಕಿಡ್ಡಾಗಿ ಬಿತ್ತು ಸರ್ ನಮಗೆ ಬೈಕು. ಸ್ಕಿಡ್ಡಾಗಿ ಬಿದ್ದಕ್ಕೋಸ್ಕರ ನಾವು ಹಂಗೆ ಅವರು ಪಬ್ಲಿಕ್ ಇಟ್ಕೊಂಡು ಫೋನ್ ಮಾಡಿದ್ರು ಇದು ಸ್ಟೇಷನ್ಗೆ, ವಿದ್ಯಾನಗರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು ಸರ್. ಅವರು ಬಂದು ಏನಪ್ಪ ಹೆಂಗೆ ಏನಂತಂದು ಕೇಳಿದ್ರು ಸರ್. ನಾನು ಇವತ್ತು ಹೋಗಿದ್ದೆ ಮಲೆಬೆನ್ನೂರು ಠಾಣೆಗೆ, ರಕ್ಷಣೆ ಯಾವುದು ಕೊಟ್ಟಿಲ್ಲ. ಅದಕ್ಕೋಸ್ಕರ ನಮ್ಮ ಅಮ್ಮನ ನನಗೆ ಮೋಸ ಮಾಡಿದ್ರು ಸರ್. ಈ ಕೇಸ್ ಮುಚ್ಚಾಕ್ಲಿಕ್ಕೆ ತುಂಬ ಪ್ರಯತ್ನ ಮಾಡಿದಕ್ಕೋಸ್ಕರ ನಾನು ತಗೊಂಬಂದೆ ಸರ್. ಇವರು ಎಲ್ಲ ನನಗೆ ಮೋಸ ಮಾಡಿದಕ್ಕೋಸ್ಕರ ನನಗೆ ಬೇಕಾದ್ರೆ ನಮ್ಮ ತಪ್ಪಿದ್ರೆ ನಮ್ದು ಹಾಕ್ಬಿಡ್ರಿ ಸರ್ ಜೈಲಿಗೆ, ಬೇಡ ಅಂತ ಅನ್ನೋಕ್ಕೋಸ್ಕರ ನನ್ನನ್ನು ಇಲ್ಲಿ CG ಹಾಸ್ಪಿಟ್ಲ್ ತನಕ ತಂದ್ಕೊಂಡು ಅವರೇ ರಕ್ಷಣೆ ಮಾಡಿ ನಮ್ಮ ಡಿಸ್ಟಿಕ್ ಪೊಲೀಸ್ ಸಾಹೇಬ್ರುಗಳು ರಕ್ಷಣೆ ಮಾಡಿ ಕಳಿಸ್ಯಾರ ಸರ್. ಅದೇ ನಿಮ್ಗೆ ನ್ಯಾಯ ಬೇಕೀಗ. ನನಗೆ ನ್ಯಾಯ ಬೇಕು ಸರ್. ಮರಣೋತ್ತರ ಪರೀಕ್ಷೆ ಆಗಬೇಕು, ಡೆಫಿನೆಟ್ ಆಗಿ ಕರೆಕ್ಟಾಗಿ ಮಾಡಬೇಕು. ಅವಾಗ ಮರಣೋತ್ತರ ಪರೀಕ್ಷೆ ಆಗಿರಲಿಲ್ಲ? ಇಲ್ಲ ಸರ್, ಮರ್ಡರ್ ಮಾಡಿದ್ದು PM ರಿಪೋರ್ಟ್, ನಕಲಿ PM ರಿಪೋರ್ಟ್ ಕೊಟ್ಟಿದ್ರು. ಎಲ್ಲಿ ಮಾಡಿದ್ರಿ? ಇದು ಮಲೆಬೆನ್ನೂರು ಹಾಸ್ಪಿಟ್ಲ್ ಸರ್, ಸಣ್ಣ ಹಾಸ್ಪಿಟ್ಲ್. ಅವರು ಡಾಕ್ಟ್ರ್ ಬುಕ್ ಆಗಿ ಒಳಗಡೆ ಸೈನ್, ಡಿಸ್ಚಾರ್ಜ್ ಕಾರ್ಡ್ ಮತ್ತು ಅವರು ಗ್ರಾಮ ಪಂಚಾಯತ್ ಸದಸ್ಯರು ಅವರೇ ಸೈನ್ ಹಾಕಾರ. PM ವಾರ್ಡಿಗೆ ಹೋದರೆ ನಮ್ಮನ್ನು ಏನು ಮಾತಾಡಬೇಡ, ಅನುಮಾನಾಸ್ಪದವಾಗ ಅಂತಂದು ಹೇಳು, ನಿನಗೆ 5 ಲಕ್ಷ ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ, ಇದೇನು ಊರಿನ ಮಾನ ಮರ್ಯಾದೆ ಏನು ತೆಗಿಬೇಡ್ರಿ, ಹಂಗೆ ಹಿಂಗೆ ಅಂತಂದು ನನಗೆ ಹೇಳಿ. ಇವು ಸಚಿನ್ ಹನುಮಂತಪ್ಪ ಅಂತಂದರೆ ಅವರು ಆರೋಪಿ ರಿಲೇಟು. ಪೊಲೀಸರು ಪ್ರಕರಣ ಮುಚ್ಚಾಕ ಪೊಲೀಸರು ಮುಚ್ಚಾಕಕ್ಕೆ ನಮಗೆ ಮುಂದಿನ ಅದು ಲೋಕಲ್ ಸ್ಟೇಷನಲ್ಲಿ, ಮಲೆಬೆನ್ನೂರು ಸ್ಟೇಷನಲ್ಲಿ ಅವರು ಭಾರಿ ಸಿದ್ಧವಾಗಿದ್ದಾರೆ ಸರ್. ನನಗೆ ತಾಲೂಕು ಡಿಸ್ಟಿಕ್ಕು ಸಾಹೇಬ್ರುಗಳು ಇದ್ದಾರೆ. ನಾನು ಮುಂದಿನ ತನಕ ನಾನು ಕಾನೂನು ಗೊತ್ತಾಯ್ತು ಸರ್ ಅಂತಂದು ನಾನು ಹೇಳಿದೆ ಸರ್. ಅದಕ್ಕೆ ನೀನು ಎಲ್ಲಿಗೆ ಹೋಗಿ ಕೊಟ್ಕೊಂತಿದ್ದಕ್ಕೋಸ್ಕರ ನಾನು MP ಸಾಹೇಬ್ರ ಹತ್ರನೂ ಫೋನ್ ಮಾಡಿಸಿ ಸರ್. ಅಲ್ಲ, ಪೊಲೀಸರಿಗೆ ಹೇಳಿ ನೀವು ತೆಗಿಸ್ಬೋದಾಗಿತ್ತಲ್ಲ, ನೀವೇ ತಗೊಂಬರೋದು ತಪ್ಪಲ್ಲ? ತಪ್ಪೇ ಸರ್. ಅಲ್ಲೇ ವೀಡಿಯೋ ಮಾಡ್ಕೊಂಬಂದಿನಿ, ಠಾಣೆಗೆ ಹೋಗಿ ರಕ್ಷಣೆ ಕೊಟ್ರಿ ಸರ್ ಅಂತಂದು ಹೇಳಿದ್ರು ಕೂಡ ರಕ್ಷಣೆ ಕೊಟ್ಟಿಲ್ಲ. ಅವ್ರ ಮೇಲೆ ಭರವಸೆನೇ ಇಲ್ಲ ಸರ್. ಅವು ಹೆಂಗೆ ಬೇಕಂಗೆ ಹಂಗೆ ಮಗ್ಗ ನಮಗೆ ಆವೇಶ ಶಬ್ದಗಳಿಂದ ಮಾತಾಡೋಕ್ಕೋಸ್ಕರ, ಆವೇಶ ಶಬ್ದಗಳ ಮಾತಾಡೋದಕ್ಕೋಸ್ಕರ ವಿನಾಯಕ್ ಸರ್ ಸಿಬ್ಬಂದಿ ಅವರೆಲ್ಲರೂ ಮೊದಲಿಗೆ ಎಲ್ಲರೂ ಲಕ್ಷ್ಮಣ ಸರ್ ಇವರು ಎಲ್ಲರೂ ನಮ್ಗೆ ರಕ್ಷಣೆ ಕೊಡ್ತಿದ್ರು, ಆಲಪಕ್ಷ ಸರ್ ಇವರೆಲ್ಲರೂ. ಇವಾಗ ಎಲ್ಲ ನಮಗೆ ನೋಟ್ರಿ ಬರ್ಕೊಡೋರು ಸರ್. ಇವಾಗ ಏನು ಇಲ್ಲ, ಅಸಲ್ಟ್ ಕೇಸು ಹಂಗೆ ಸ್ಕಿಪ್ಪು, ಡ್ರಾಮಾ MLC ಇಲ್ಲಿ ಬಂದರೆ ಹಂಗೆ ಫೋನ್ ಕಾಂಟ್ಯಾಕ್ಟ್ ಹಂಗೆ ಮಾಡಿ ಹಂಗೆ ಡ್ರಾಮಾ MLC ಮಾಡ್ಸೋದು. ನಮ್ದು ನ್ಯಾಯ ಬೇಕು ಸರ್, ನ್ಯಾಯ ಬೇಕು, ನಮಗೆ ನ್ಯಾಯ ಬೇಕು. ಅವ್ರ ದುಡ್ಡಿಗೆ ಬದುಕಿದ್ರೆ ದುಡ್ಡಿಗೆ ಬದುಕಲಿ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅರೆಸ್ಟ್ ಮಾಡ್ರಿ ಸಾ ಅಂತಂದು ಕೇಳಿದ್ರೆ ನೀನು ಹೇಳಿದ ತಕ್ಷಣ ಅರೆಸ್ಟ್ ಮಾಡ್ಬೇಕಾ ಹಂಗೆ ಹಿಂಗಂತಂದು ನಮಗೆ ಹಂಗೆ ಆ ಊರಲ್ಲಿ ದೊಣ್ಣೆ ಕೋಲು ಹಿಡ್ಕೊಂಡು ಹೊಡೆದು ಕಳ್ಸಿದ್ರು ಕೂಡ, ನಾವು ಹೋಗಿ ಹೇಳಿದ್ರು ಕೂಡ ಹೋಗ ಬೆಳಗ್ಗೆ ಬಂದು ತೀರ್ಮಾನ ಮಾಡ್ತೀನಿ ಹಂಗೆ ಹಿಂಗೆ ಅಂತಂದು ಹೇಳ್ತಾರೆ. ಮತ್ತು ಇಲ್ಲಿ ಬಂದಾಗ ಹಲವಾರು ದಿವಸ ಮತ್ತು ಇಲ್ಲೆಲ್ಲ ಡಿಸ್ಟ್ರಿಕ್ಕಲ್ಲಿ ಬಂದು ಎಲ್ಲರ ಪೆಟಿಷನ್ ಹಾಕಿ ಹೋದಾಗ ಅಲ್ಲಿ ನಾನು ಮಾಡಿದ್ದೀನಿ ಸಾ, FSL ಕಳಿಸಿದ್ದೀನಿ, PM ಕಳಿಸಿದ್ದೀನಿ, ಅಲ್ಲಿ ಲ್ಯಾಬ್ ಟ್ರಿಂಕರ್ ಕಳಿಸಿದ್ದೀನಿ. ನಾನಾ ಒಂಥರ ಪರೀಕ್ಷೆ ಮಾಡಿಲ್ಲ, ಕ್ರಿಟಿಕಲ್ ಫಾರೆನ್ಸಿಕ್ ಎಕ್ಸ್ಪರ್ಟ್ ಏನು ಮಾಡಿಲ್ಲ ನಮ್ಮ ತಾಯಿನ.